ನಮಸ್ಕಾರ. ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ದರಗಳ ಕಳ್ಳರಿಗೆ ಹಿಗ್ಗಾಮುಗ್ಗ ಥಳಿತ. ಎಪಿಎಂಸಿ ಆವರಣದಲ್ಲಿ ಮೆರವಣಿಗೆ. ಚನ್ನರಾಯಪಟ್ಟಣದಲ್ಲಿ ಘಟನೆ. ಚಿತ್ರದುರ್ಗದಲ್ಲಿ ಮೇ 9ರಂದು ಬಿಎಸ್ ಯಡಿಯೂರಪ್ಪ ಅಭಿಮಾನೋತ್ಸವ. ಸುಮಾರು 10 ಲಕ್ಷ ಜನರು ಭಾಗಿ ಸಾಧ್ಯತೆ. ಶ್ರೀರಾಮುಲು ಮಾಹಿತಿ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ 23 ಲಕ್ಷ ಖಾತಾ ಬಿಡುಗಡೆ ದಾಖಲೆ. ಮೇ 16ರಿಂದ ನಮ್ಮ ಈ ಖಾತಾ ಆಂದೋಲನ. ಡಿಸಿಎಂ ಡಿಕೆ ಶಿವಕುಮಾರ್ ಮಾಹಿತಿ. ಚನ್ನರಾಯಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಶನಿವಾರ ನಡೆದ ದನಗಳ ಸಂತೆಯಲ್ಲಿ ರಾಸು ಕಳ್ಳತನ ಮಾಡಿ ಮಾರಾಟ ಮಾಡಲು ಬಂದಿದ್ದ ಕಳ್ಳನಿಗೆ ಸಾರ್ವಜನಿಕರು ಹಾಗೂ ರೈತರು ಹಿಗ್ಗಾಮುಗ್ಗ ಥಳಿಸಿ ಬಟ್ಟೆ ಬಿಚ್ಚಿ ಎಪಿಎಂಸಿ ಆವರಣದಲ್ಲಿ ಮೆರವಣಿಗೆ ನಡೆಸಿದ ಘಟನೆ ನಡೆದಿದೆ. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನ ದೊರೆಕೆರೆ ಗ್ರಾಮದ ರಾಮೇಗೌಡ ಎಂಬುವರ ಮನೆಯಲ್ಲಿ 1 ಲಕ್ಷ ರೂಪಾಯಿ ಮೌಲ್ಯದ ರಾಸುವನ್ನ ಕಳ್ಳತನ ಮಾಡಲಾಗಿತ್ತು. ಗುರುವಾರ ರಾತ್ರಿ ಈ ಕೃತ್ಯ ಎಸಗಿದ್ದ ಹರಿವಿನಹಳ್ಳಿ ಗ್ರಾಮದ ಪ್ರವೀಣ್ ಎಂಬಾತ ಶನಿವಾರ ಚನ್ನರಾಯಪಟ್ಟಣದ ಎಪಿಎಂಸಿ ಆವರಣದಲ್ಲಿ ನಡೆಯುತ್ತಿದ್ದ ದನಗಳ ಸಂತೆಗೆ ಆ ರಾಸುವನ್ನ ತಂದು ಕಡಿಮೆ ಬೆಲೆಗೆ ಮಾರಾಟ ಮಾಡಲು ಮುಂದಾಗಿದ್ದ. ಅದೇ ಸಮಯದಲ್ಲಿ ರಾಸುಗಳ ಕಳ್ಳತನವಾಗಿರುವ ಬಗ್ಗೆ ರೈತರು ಹಾಗೂ ವ್ಯಾಪಾರಸ್ಥರು ಸಾಮಾಜಿಕ ಜಾಲತಾಣಗಳಾದ ವಾಟ್ಸ್ಆಪ್ ಮತ್ತು ಫೇಸ್ಬುಕ್ನಲ್ಲಿ ಹಂಚಿಕೊಂಡಿದ್ದ ಮಾಹಿತಿಯನ್ನು ಗಮನಿಸಿದ್ರು. ಕೂಡಲೇ ರಾಸುವಿನ ವಿವರವನ್ನು ಪರಿಶೀಲಿಸಿ ಸಂಬಂಧಪಟ್ಟ ಮಾಲೀಕರಿಗೆ ಮಾಹಿತಿ ನೀಡಿದ್ರು. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಮಾಲೀಕರು ಹಾಗೂ ಇತರರು ಕಳ್ಳನನ್ನ ಮತ್ತು ರಾಸುವನ್ನು ಹಿಡಿದು ಚನ್ನರಾಯಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ. ಸಂತೆಯಲ್ಲಿದ್ದ ರೈತರು ಮತ್ತು ಸಾರ್ವಜನಿಕರು ಕಳ್ಳನಿಗೆ ಹಿಗ್ಗಾಮುಗ್ಗ ಥಳಿಸಿ ಎಪಿಎಂಸಿ ಆವರಣದಲ್ಲಿ ಬಟ್ಟೆ ಬಿಚ್ಚಿ ಮೆರವಣಿಗೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಸುಮಾರು 10 ಲಕ್ಷ ಜನರು ಸೇರಲಿದ್ದಾರೆ ಎಂದು ಮಾಜಿ ಸಚಿವ ಬಿ ಶ್ರೀರಾಮುಲು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೇ 9ರಂದು ಚಿತ್ರದುರ್ಗದಲ್ಲಿ ನಡೆಯಲಿರುವ ಕಾರ್ಯಕ್ರಮದ ಕುರಿತು ಪ್ರಮುಖ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. 10 ಲಕ್ಷ ಜನರ ಸೇರ್ಪಡೆ. ಚಿತ್ರದುರ್ಗದಲ್ಲಿ ನಡೆಯಲಿರುವ ಬಿಎಸ್ ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮದಲ್ಲಿ 10 ಲಕ್ಷಕ್ಕೂ ಹೆಚ್ಚು ಜನರು ಭಾಗವಹಿಸಲಿದ್ದಾರೆ. ಯಡಿಯೂರಪ್ಪ ಅವರನ್ನು ಸನ್ಮಾನಿಸುವ ಮಹತ್ವದ ತೀರ್ಮಾನವನ್ನು ನಾವೆಲ್ಲರೂ ಒಟ್ಟಾಗಿ ಕೈಗೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಬಿಎಸ್ವೈ ಅವರನ್ನ ಬಲವಂತವಾಗಿ ಒಪ್ಪಿಸಲಾಗಿದೆ. ಪಕ್ಷದ ವಿಚಾರ ಬಂದಾಗ ಕೇವಲ ಯಡಿಯೂರಪ್ಪ ಅವರಷ್ಟೇ ಅಲ್ಲದೆ ಅವರೊಂದಿಗೆ ಶ್ರಮಿಸಿದ ಅನಂತಕುಮಾರ್, ವಿಎಸ್ ಆಚಾರ್ಯ, ಶಂಕರಮೂರ್ತಿ ಮತ್ತು ಬಿಬಿ ಶಿವಪ್ಪ ಅವರ ಕೊಡುಗೆಯನ್ನು ನೆನಪಿಸಿಕೊಳ್ಳಬೇಕು. ಇವರೆಲ್ಲರ ಒಗ್ಗೂಡುವಿಕೆಯಿಂದಲೇ ಇಂದು ಬಿಜೆಪಿ ಈ ಮಟ್ಟಕ್ಕೆ ಬೆಳೆಯಲು ಸಾಧ್ಯವಾಯಿತು. ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವು ಪ್ರಮುಖ ನಾಯಕರು ಭಾಗವಹಿಸಲಿದ್ದಾರೆ. ಯಡಿಯೂರಪ್ಪ ಅವರು ದಣಿವರಿಯದ ಹಾಗೂ ಎಲ್ಲವನ್ನೂ ಮಾಡಿ ತೋರಿಸಿದ ಧೀಮಂತ ನಾಯಕ. ಅವರು 4 ಬಾರಿ ಮುಖ್ಯಮಂತ್ರಿಯಾಗಿದ್ದಾಗ ತಾನು 4 ಬಾರಿ ಸಚಿವನಾಗಿದ್ದೆ ಎಂದು ಶ್ರೀರಾಮುಲು ಹಳೆಯ ನೆನಪನ್ನ ಮೆಲುಕು ಹಾಕಿದ್ರು. ಸುಮಾರಾಗಿ 50 ವರ್ಷಗಳ ಕಾಲ ನಿರಂತರವಾಗಿ ಅವರು ಸೇವೆ ಮಾಡ್ಕೊಂತ ಬಂದಂತ ಒಬ್ಬ ದೊಡ್ಡ ನಾಯಕ. ಆ ನಾಯಕನಿಗೆ ಸನ್ಮಾನ ಮಾಡಬೇಕು ಅನ್ನಂತ ತೀರ್ಮಾನವನ್ನು ನಮ್ಮ ಗೋವಿಂದ ಕಾರಜೋಳ ನಾವು ಎಲ್ಲರೂ ಚರ್ಚೆ ಮಾಡಿ ತೀರ್ಮಾನ ತಗೊಂಡಂತ ಟೈಮಲ್ಲಿ ಯಡಿಯೂರಪ್ಪ ಸಾಹೇಬ್ರು ಇಲ್ಲ ನನಗೆ ಒಳ್ಳೆ ಅನ್ನಂತ ದಯವಿಟ್ಟು ಬ್ಯಾಡ್ರಿ ಅಂತ ಹೇಳಿದ್ರು. ನಾವು ಬಲವಂತವಾಗಿ ಒಪ್ಪಿಸಿ ಇಲ್ಲಿ ಇವರು ಮಾಡೋದ್ರಿಂದ ನಮ್ಗೆ ಪಾರ್ಟಿಗೆ ಅನುಕೂಲ ಆಗುತ್ತೆ ಅನ್ನಂತ ಮಾತನ್ನು ಕೂಡ ಹೇಳಿದಂತ ಟೈಮಲ್ಲಿ ಇವತ್ತು ಯಡಿಯೂರಪ್ಪ ಅವ್ರ ಅಂದ ತಕ್ಷಣ ನಾವೆಲ್ಲರೂ ಕೂಡ ಇವತ್ತು ಹೆಂಗ್ ನೋಡ್ಬೇಕು ಅಂದ್ರಿಗಿನ ಅವ್ರನ್ನ ಈ ಮುಖ್ಯಮಂತ್ರಿಗಳು 4 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಟೈಮಲ್ಲಿ ನಾನು ಬೇರೆ ವಿಚಾರಗಳು ಮಾತಾಡಕ್ ಹೋಗಲ್ಲ. ಇಲಾಖೆವರೆಗೆ ಮಾತಾಡಿದ್ರೆ ಬಹಳಷ್ಟು ಸಮಯ ಬೇಕಾಗುತ್ತೆ. ಅವೆಲ್ಲ ಕೂಡ ಜೋಡಿಸಿ ನೋಡಿದಂತ ಟೈಮಲ್ಲಿ ಯಡಿಯೂರಪ್ಪ ಅವರು ಒಂದು ದಣಿವರಿಯದ ಒಬ್ಬ ದೊಡ್ಡ ನಾಯಕ. ಇವತ್ತು ನಾನು ವಿಶೇಷವಾಗಿ ಅವ್ರಿಗೆ 4 ಬಾರಿ ಮುಖ್ಯಮಂತ್ರಿ ಆದಂತ ಟೈಮಲ್ಲಿ ಕೂಡ ಅವ್ರ ಜೊತೆ 4 ಬಾರಿ ನಾನು ಕೂಡ ಮಂತ್ರಿ ಆಗಿ ಕೆಲಸ ಮಾಡಿದೆ. ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಂತ ಟೈಮಲ್ಲಿ ಕೂಡ ಸಮ್ಮಿಶ್ರ ಸರ್ಕಾರ ಆದ ನಂತರ ಮತ್ತೆ ಪುನಃ ಸರ್ಕಾರ ಬಂದಂತ ಟೈಮಲ್ಲಿ ಕೂಡ ಅವರು ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಂತ ಟೈಮ್ ರಾಮುಲು ಅವರು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಅವರು 4 ಬಾರಿ ಮುಖ್ಯಮಂತ್ರಿ ಆದ್ರೆ ನನಗೆ ಕೂಡ 4. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಈವರೆಗೂ 23 ಲಕ್ಷ ಖಾತೆಗಳನ್ನು ಬಿಡುಗಡೆ ಮಾಡಲಾಗಿದ್ದು ದೇಶದಲ್ಲೇ ಇದೊಂದು ದಾಖಲೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ. ಜೆಪಿಎ ವ್ಯಾಪ್ತಿಯ ಎಲ್ಲ 5 ಪಾಲಿಕೆಗಳಲ್ಲಿ ಮೇ 16ರಿಂದ ಪ್ರತಿ ಶನಿವಾರ ಸುಮಾರು 50 ಕಡೆಗಳಲ್ಲಿ ಓಪನ್ ಹೌಸ್ ಕೌಂಟರ್ ತೆರೆದು ನಮ್ಮ ಈ ಖಾತಾ ಆಂದೋಲನ ನಡೆಸಲಾಗುವುದು. ಜನರಿಗೆ ಭೂಮಿ ಗ್ಯಾರಂಟಿ ನೀಡಲಾಗುವುದು ಎಂದು ಅವರು ಹೇಳಿದರು. ವಿಧಾನಸೌಧದಲ್ಲಿ ಶುಕ್ರವಾರ ಮಾಧ್ಯಮಗೋಷ್ಠಿಯಲ್ಲಿ ಡಿಸಿಎಂ ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ಅವರು ಮಾತನಾಡಿದರು. ಪಾಲಿಕೆ ಕಚೇರಿಗಳಲ್ಲಿ ಜನಸಂದಣಿ ಉಂಟಾಗಬಹುದೆಂದು ಸರ್ಕಾರಿ ಅಥವಾ ಖಾಸಗಿ ಶಾಲೆಗಳಲ್ಲಿ ಈ ಆಂದೋಲನ ಹಮ್ಮಿಕೊಳ್ಳಲಾಗುವುದು. ಪ್ರತಿ ವಾರ ಅಂದಾಜು 5,000 ಜನರ ದೂರುಗಳಿಗೆ ಪರಿಹಾರ ನೀಡಲಾಗುವುದು. ಪ್ರತಿ ಪಾಲಿಕೆಗಳಲ್ಲಿ 5ರಿಂದ 10 ಕೌಂಟರ್ಗಳನ್ನು ತೆರೆಯಲಾಗುವುದು. ದಟ್ಟಣೆ ಇರುವ ಕಡೆ ಹೆಚ್ಚು ಕೌಂಟರ್ಗಳು, ಕಡಿಮೆ ದಟ್ಟಣೆ ಇರುವ ಕಡೆ ಕಡಿಮೆ ಕೌಂಟರ್ಗಳನ್ನು ತೆರೆಯಲಾಗುವುದು ಎಂದು ಹೇಳಿದರು. ಕೌಂಟರ್ಗಳ ಬಗ್ಗೆ ಜಾಹೀರಾತು, ಕಟೌಟ್, ವೆಬ್ಸೈಟ್ ಸೇರಿದಂತೆ ಎಲ್ಲಾ ಕಡೆ ಮಾಹಿತಿ ನೀಡಲಾಗುವುದು. ದಾಖಲೆ ತಕರಾರು ಇರುವ ಕಡೆ, ಅನುಮಾನ ಇರುವ ಕಡೆ ಕಂದಾಯ ಅಧಿಕಾರಿಗಳು ತೆರಳಿ ಸ್ಥಳ ಪರಿಶೀಲನೆ ನಡೆಸಿ ಅರ್ಜಿ ಸಲ್ಲಿಸಿದ 15 ದಿನಗಳ ಒಳಗೆ ಬಗೆಹರಿಸಲಾಗುವುದು ಎಂದರು. ಇದು ಎ ಟು ಬಿ ಖಾತಾ ಅಂತ ಅನೌನ್ಸ್ಮೆಂಟ್ ಮಾಡಿದ್ದೇವೆ. ಎಲ್ಲ ಬಿ ಖಾತಾ ಇಟ್ಕೊಂಡಿದ್ದಾರೆ. ಯಾರು ಸಾಲ ತಗೊಳಕ್ಕಾಗೋದಿಲ್ಲ. ನಾವು ಇದನ್ನು ರೆಗ್ಯುಲೈಸ್ ಮಾಡ್ತಾ ಇಲ್ಲ. ಬಿಲ್ಡಿಂಗ್ ಕಟ್ಟಿದ್ನ ಫಸ್ಟ್ ಅವರ ಭೂಮಿ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದ್ದೀವಿ. ಅವರ ಸೈಟ್ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ. ಅವರ ಸೈಟಿನ ದಾಖಲೆಗಳ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ. ಅವ್ರ ಸೈಟಿನ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ. ಅವರ
ಸೈಟ್ಗಳು ಕಾನೂನುಬದ್ಧವಾಗಿ ಇದೆಯಾ ಇಲ್ಲ ಅನ್ನೋದು ಕೂಡ ಫಸ್ಟ್ ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ನಾವು ಪ್ರತಿಯೊಬ್ಬರು ಕೂಡ ಅರ್ಜಿ ಕೇಳಿದು ಸುಮಾರು ಜನ ಹಾಕಿದ್ರು. ಒಂದು 7,000 ಜನ ಸ್ವಲ್ಪ ಸರಿಯಾಗಿದೆ ಅನ್ನೋದು ಕೂಡ ನಮಗೆ ದಾಖಲೆಗೆ ಬಂತು. ಅವ್ರಿಗೆ ಕೆಲವು ಪೇಮೆಂಟ್ನ ಒಂದು ಶೆಡ್ಯೂಲ್ ಇದೆ, ಯಾಕೆಂದ್ರೆ ಎಲ್ಲ ರೆವಿನ್ಯೂ ಸೈಟ್ಗಳಲ್ಲಿ ಕಟ್ಕೊಂಡಿದ್ರು. ನಾವು ರಾಜಕಾರಣಕ್ಕೆ ಬಂದ ಕಾಲಘಟ್ಟಕ್ಕೂ ಇಂದಿನ ರಾಜಕೀಯ ಪರಿಸ್ಥಿತಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ತಾತ್ವಿಕ ಬದ್ಧತೆ, ಸೈದ್ಧಾಂತಿಕತೆ, ಪಾವಿತ್ರ್ಯತೆ ಕಾಪಾಡುವುದು ದೊಡ್ಡ ಸವಾಲಾಗಿದೆ ಎಂದು ಹಿರಿಯ ರಾಜಕಾರಣಿ, ಚಿಂತಕ, ಮಾಜಿ ಶಾಸಕ YSP ದತ್ತ ಅಭಿಪ್ರಾಯಪಟ್ಟರು. ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಸಾಂಸ್ಕೃತಿಕ ಸಮಿತಿಯ ಸ್ಟಡಿ ವಿತ್ ಸೊಸೈಟಿ ವತಿಯಿಂದ ಇಂದು ಹಮ್ಮಿಕೊಂಡಿದ್ದ ಕಲಿಕೆಯ ತಾಣ ಕಾರ್ಯಕ್ರಮದಲ್ಲಿ ರಾಜಕೀಯ ನೋಟ ಮತ್ತು ಪತ್ರಿಕಾರಂಗ ವಿಷಯ ಕುರಿತು ಸಂಪನ್ಮೂಲ ವ್ಯಕ್ತಿಯಾಗಿ ಮಾತನಾಡಿದರು. ತುರ್ತು ಪರಿಸ್ಥಿತಿ ಹೇರಿ ಇಂದಿರಾ ಗಾಂಧಿಯವರು ಮಾಧ್ಯಮದ ಕತ್ತು ಹಿಸುಕಿ ವಾಕ್ ಸ್ವಾತಂತ್ರ್ಯ ಕಸಿದು ಮೂಲಭೂತ ಹಕ್ಕುಗಳನ್ನು ದಮನ ಮಾಡಿದ್ರು. ವಿಪಕ್ಷ ನಾಯಕರನ್ನ ಜೈಲಿಗೆ ತಳ್ಳಿದ್ರು. ಪ್ರಜಾಪ್ರಭುತ್ವದ ಉಸಿರು ನಿಲ್ಲಿಸುವಂತಹ ವಾತಾವರಣದಲ್ಲಿ ಜಯಪ್ರಕಾಶ್ ನಾರಾಯಣ್ ಅವರ ನೇತೃತ್ವದಲ್ಲಿ ಹೋರಾಟ ನಡೆಸಿ ನಾವು ಸಾರ್ವಜನಿಕ ಜೀವನಕ್ಕೆ ಪ್ರವೇಶಿಸಿದೆವು ಎಂದು ನೆನಪಿಸಿಕೊಂಡರು. ಇದೇ ವೇಳೆ ಪತ್ರಿಕೋದ್ಯಮ ಬದಲಿಗೆ ಪತ್ರಿಕಾ ರಂಗ ಎಂದು ಕರೆಯುವುದು ಉತ್ತಮ. ಪತ್ರಿಕಾ ರಂಗವನ್ನ ಪ್ರಜಾಪ್ರಭುತ್ವದ 4ನೇ ಅಂಗ ಮತ್ತು ಕಾವಲು ನಾಯಿ ಎಂದು ಕರೆಯುತ್ತಾರೆ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಕ್ಕಿಂತಲೂ ಪತ್ರಿಕಾ ರಂಗಕ್ಕೆ ಹೆಚ್ಚಿನ ಹೊಣೆಗಾರಿಕೆ ಇದೆ. ಪ್ರಜಾಪ್ರಭುತ್ವದ ಸಂರಕ್ಷಣೆ, ಜನಪರ ಜಾಗೃತಿ ಜೊತೆಗೆ ರಾಜಕಾರಣಿಗಳ ನಡವಳಿಕೆ ಬಿಚ್ಚಿಡುವ ಕೆಲಸವನ್ನ ಪತ್ರಕರ್ತರು ಮಾಡಬೇಕು. ಪ್ರಜಾಪ್ರಭುತ್ವ ರಕ್ಷಿಸುವಲ್ಲಿ ಮಾಧ್ಯಮಗಳ ಪಾತ್ರ ಅತ್ಯಂತ ಮಹತ್ವದ್ದು. ಮಾಧ್ಯಮ ಪ್ರಜಾಪ್ರಭುತ್ವದ ಕಣ್ಣು, ಕಿವಿ, ಬಾಯಿಯಾಗಿ ಕೆಲಸ ಮಾಡಬೇಕು ಎಂದು ಒತ್ತಿ ಹೇಳಿದರು. ಅಲ್ಲಿವರೆಗೆ ಸರ್ಕಾರವೇ ಇಂಥ ಯೋಜನೆಗಳನ್ನೆಲ್ಲ ಮಾಡ್ತಾ ಇತ್ತು. ಆದರೆ ಶರಾವತಿ ಯೋಜನೆ ಫಸ್ಟ್ ಟೈಮ್ ಒಬ್ಬ ಗುತ್ತಿಗೆದಾರ MS ರಾಮಯ್ಯ ಅನ್ನೋ ಗುತ್ತಿಗೆದಾರರಿಗೆ ಅವಕಾಶ ಮಾಡಿಕೊಟ್ರು. ಆಗ ಅದು ದೊಡ್ಡ ಸುದ್ದಿ. ವಿರೋಧ ಪಕ್ಷದ ನಾಯಕರು ಗೋಪಾಲ್ ಗೌಡ್ರು ಅದನ್ನು ದೊಡ್ಡ ಫಸ್ಟ್ ಟೈಮ್ ಕೊಟ್ಟಿದ್ದೇ ತಪ್ಪು ಅಂತ ಹೇಳಿ ಅವರು ಜಗಳೂರು ಇಮಾಮ್ ಅವರು ಅಂತ ಕಾಲಘಟ್ಟ. ಹೀಗಾಗಿ ಅವತ್ತಿಂದ ಇವತ್ತು ನೋಡ್ಕೊಂಡ್ಬಂದಿದ್ದೀವಿ. ಆಗೆಲ್ಲ ಸದನ ನಡೆದರೆ, ಮೇಲ್ಮನೆ ವಿಧಾನಸಭೆ ನಡೆದರೆ ದೇವರಾಜ ಅರಸು ಮುಖ್ಯಮಂತ್ರಿ, ಆಮೇಲೆ ದೇವೇಗೌಡರ ಕಾಲಘಟ್ಟ, ಮತ್ತೊಂದು ಇತ್ತೀಚಿನವರೆಗೆ ಸಿದ್ದರಾಮಯ್ಯನವರ ಕಾಲಘಟ್ಟದವರೆಗೆ ನಾವು ನೋಡಿದ್ದೀವಿ ರಾಜಕಾರಣ. ಆದರೆ ಇವರೇ ಹಿರಿಯ ಪತ್ರಕರ್ತ RP ವೆಂಕಟೇಶ್ ಮಾತನಾಡಿ, ಇಂದು ಆದರ್ಶ ಇಲ್ಲದ ವ್ಯವಸ್ಥೆ, ವಿಭಜನೆಯ ರಾಜಕಾರಣ ಇಂದಿನ ದೊಡ್ಡ ಸವಾಲಾಗಿದೆ. ಜಾಗತೀಕರಣದ ಬೆಳವಣಿಗೆಯಿಂದ ಎಲ್ಲದರ ಮೇಲೂ ಒತ್ತಡ ಹೆಚ್ಚಾಗಿದೆ. AI ಜೊತೆಗಿನ ವೇಗದ ವ್ಯವಸ್ಥೆಯಲ್ಲಿ ಮೌಲ್ಯಗಳು ಕಳೆದು ಹೋಗುತ್ತಿವೆ ಎಂದು ವಿಶ್ಲೇಷಿಸಿದರು. ಚಳುವಳಿ ಉಳಿದರೂ ಹೊಸದೇನು ಕಟ್ಟಲಾಗಲಿಲ್ಲ. ನಾವು ಜಾಗತಿಕ ದಾರಿ ಹಿಡಿಯಬೇಕಾ ಅಥವಾ ಪರ್ಯಾಯ ದಾರಿ ಕಂಡುಕೊಳ್ಳಬೇಕಾ? ಸಾಮಾಜಿಕ ವ್ಯವಸ್ಥೆ ಮೇಲೆ ಆಗುತ್ತಿರುವ ಪರಿಣಾಮಗಳಿಗೆ ಪರಿಹಾರ ಹುಡುಕುವ ಪ್ರಯತ್ನ ಆಗಬೇಕು ಎಂದು ಪ್ರತಿಪಾದಿಸಿದರು. ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ JR ಕೆಂಚೇಗೌಡ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಮಹಾನಗರ ಪಾಲಿಕೆ ಮಾಜಿ ಸದಸ್ಯ SH ವಾಸುದೇವ್, ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ KPS ಪ್ರಮೋದ್, ಪ್ರಧಾನ ಕಾರ್ಯದರ್ಶಿ KG ಸುರೇಶ್, ಸಾಂಸ್ಕೃತಿಕ ಸಮಿತಿ ಸಂಚಾಲಕ ಚಲಂಹಾಡ್ಲಹಳ್ಳಿ ಮುಂತಾದವರು ಹಾಜರಿದ್ದರು. ಬೇಲೂರು ಪಟ್ಟಣದ ಇಂದಿರಾ ಕ್ಯಾಂಟೀನ್ಗೆ ಪುರಸಭಾ ಅಧ್ಯಕ್ಷೆ ಉಷಾ ಸತೀಶ್ ಭೇಟಿ ನೀಡಿ ಸ್ವಚ್ಛತೆ ಹಾಗೂ ಮೂಲಭೂತ ಸೌಲಭ್ಯಗಳ ಬಗ್ಗೆ ಪರಿಶೀಲನೆ ನಡೆಸಿದರು. ಈ ವೇಳೆ ಕ್ಯಾಂಟೀನ್ನಲ್ಲಿನ ಆಹಾರದ ಗುಣಮಟ್ಟ, ಸ್ವಚ್ಛತೆ ಹಾಗೂ ಸಾರ್ವಜನಿಕರಿಗೆ ನೀಡಲಾಗುತ್ತಿರುವ ಸೇವೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು. ನಂತರ ಮಾತನಾಡಿದ ಅವರು, ಕಡಿಮೆ ದರದಲ್ಲಿ ಆಹಾರ ಒದಗಿಸುವ ಯೋಜನೆ ಬಡವರು ಹಾಗೂ ವೃದ್ಧರಿಗೆ ಬಹಳ ಅನುಕೂಲಕರವಾಗಿದೆ ಎಂದರು. ವಿಶೇಷವಾಗಿ BP, ಶುಗರ್ ಇರುವ ವಯಸ್ಸಾದವರು ಹಾಗೂ ವಿದ್ಯಾರ್ಥಿಗಳಿಗೆ ಸಮಯಕ್ಕೆ ಸರಿಯಾಗಿ ಆಹಾರ ದೊರಕುತ್ತಿರುವುದು ಮಹತ್ವದ ಸಹಾಯವಾಗಿದೆ ಎಂದು ಹೇಳಿದರು. ಕ್ಯಾಂಟೀನ್ನಲ್ಲಿ ಉತ್ತಮ ಸ್ವಚ್ಛತೆಯನ್ನು ಕಾಪಾಡಿಕೊಂಡಿರುವುದರ ಜೊತೆಗೆ ಗ್ಯಾಸ್ ಕೊರತೆ ಇದ್ದರೂ ಸಹ ಸಿಬ್ಬಂದಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡಿ ಯಾರಿಗೂ ತೊಂದರೆಯಾಗದಂತೆ ಊಟ ಬಡಿಸುತ್ತಿರುವುದು ಅವರ ಬದ್ಧತೆಯನ್ನು ತೋರಿಸುತ್ತದೆ ಎಂದು ಶ್ಲಾಘಿಸಿದರು. ಇನ್ನು ಕುಡಿಯುವ ನೀರಿನ ದುರ್ಬಳಕೆ ತಪ್ಪಿಸಲು ಫಿಲ್ಟರ್ ಅನ್ನು ಕ್ಯಾಂಟೀನ್ ಒಳಗೆ ಅಳವಡಿಸಿರುವುದು ಜವಾಬ್ದಾರಿಯುತ ಕ್ರಮವಾಗಿದ್ದು, ಇದರಿಂದ ಸಾರ್ವಜನಿಕರಿಗೆ ಉತ್ತಮ ಸೌಲಭ್ಯ ಒದಗಿಸಲಾಗಿದೆ ಎಂದು ಹೇಳಿದರು. ಆಗ್ತಿಲ್ದಾಗ ನಾವಿಲ್ಲಿ ಏನು 5 ರೂಪಾಯಿ ಕೊಟ್ಟು ಊಟ ಆಗಿರ್ಬೋದು, ತಿಂಡಿ ಆಗಿರ್ಬೋದು, ಊಟ ಬಂದು 10 ರೂಪಾಯಿ, ತಿಂಡಿ 5 ರೂಪಾಯಿ ಇರುತ್ತೆ. ಅದನ್ನು ಊಟ ಮಾಡ್ತೀನಿ, ತಿಂಡಿ ಎಲ್ಲ ತಿಂತಾರೆ. ಜೊತೆಗೆ ಇಲ್ಲಿ ನಮ್ಮ ಜನಪ್ರಿಯ ಸರ್ಕಾರ ಅಂದರೆ ಯಾರು ಹಸುವಿಂದ ಇರಬಾರ್ದು ಅನ್ನೋ ಒಂದು ಮೂಲ ಉದ್ದೇಶ, ಕಾನ್ಸೆಪ್ಟ್ ಮೇನು. ಹಂಗಾಗಿ ಒಳ್ಳೆ ಕೆಲಸಗಳನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ. ಅದ್ರ ಜೊತೆಗೆ ನಮ್ಮಲ್ಲಿ ಬೇಲೂರಲ್ಲಿ ಏನು ನಾವು ಇಂದಿರಾ ಕ್ಯಾಂಟೀನ್ ಇದು ಮಾಡಿದ್ದೀವಿ, ಸ್ವಚ್ಛತೆ ಆಗಿರ್ಬೋದು, ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಮತ್ತು ಊಟನೂ ಅಷ್ಟೇ ಇದಾಗಿದೆ. ಗ್ಯಾಸ್ ಇಲ್ಲ ಅಂತ ಅಂದರೂ ಒಲೆಯಲ್ಲೇ ಅಡುಗೆ ಮಾಡಿ ಎಲ್ರಿಗೂ ಊಟ ಬಡಿಸ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಸ್ವಚ್ಛತೆ ಎಲ್ಲ ಚೆನ್ನಾಗಿದೆ. ಕುಡಿಯೋ ನೀರಿಂದೆಲ್ಲ ಹೊಸದಾಗಿ ಇದು ಮಾಡಿದ್ದಾರೆ, ಚೆನ್ನಾಗಿದೆ. ಇದೇ ರೀತಿ ಎಲ್ಲ ಒಳ್ಳೇದಾಗಲಿ ಅಂತ ಹೇಳ್ತಾ, ಮತ್ತು ಹೊರಗಡೆ ಒಂದು ನಲ್ಲಿದ್ದು ಅಷ್ಟೇ, ಒಂದೇನೋ ಟ್ಯಾಪ್ ಏನೋ ಹೋಗಿದೆ, ಅದನ್ನೊಂದು ರೆಡಿ ಮಾಡಿಸ್ತೀವಿ. ಪುರಸಭೆ ಮಾಜಿ ಅಧ್ಯಕ್ಷೆ ತೀರ್ಥಕುಮಾರಿ ವೆಂಕಟೇಶ್ ಮಾತನಾಡಿ,
ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬಸವಣ್ಣನವರ ಆಶಯದಂತೆ ಆರಂಭವಾದ ಇಂದಿರಾ ಕ್ಯಾಂಟೀನ್ ಯೋಜನೆ ಅತ್ಯಂತ ಯಶಸ್ವಿ ಮತ್ತು ಜನಪ್ರಿಯವಾಗಿದ್ದು ಬಡವರು, ವಯಸ್ಸಾದವರು, ಕೂಲಿ ಕಾರ್ಮಿಕರು ಹಾಗೂ ವಿದ್ಯಾರ್ಥಿಗಳಿಗೆ ಇದು ಬಹಳ ಅನುಕೂಲವಾಗುತ್ತಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರಲ್ಲದೆ ಸರ್ಕಾರದ ಶಕ್ತಿ ಯೋಜನೆಯಿಂದ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಸೌಲಭ್ಯ ದೊರಕುತ್ತಿರುವುದರಿಂದ ದೇವಸ್ಥಾನಗಳಿಗೆ ಭೇಟಿ ನೀಡುವ ಮಹಿಳೆಯರ ಸಂಖ್ಯೆ ಹೆಚ್ಚಾಗಿದೆ. ಅವರಿಗೆ ಸಹ ಇಂದಿರಾ ಕ್ಯಾಂಟೀನ್ನಲ್ಲಿ ಕಡಿಮೆ ದರದಲ್ಲಿ ಊಟದ ವ್ಯವಸ್ಥೆ ಲಭ್ಯವಾಗುತ್ತಿರುವುದು ಮತ್ತೊಂದು ಸಕಾರಾತ್ಮಕ ಬೆಳವಣಿಗೆಯಾಗಿದೆ ಎಂದು ಹೇಳಿದರು. ಅತ್ಯಂತ ಯಶಸ್ವಿಯಾದಂತಹ ಇದೊಂದು ಯೋಜನೆ. ಇವತ್ತು ಆಗಲೇ ಸತೀಶ್ ಅವರ ಅಧ್ಯಕ್ಷರು ಹೇಳಿದಾಗೆ ಎಲ್ಲ ಬಡವರ್ಗದವರಿಗೆ ಇದು ಅನುಕೂಲ ಆಗ್ತಾ ಇರುವಂತಹ ಒಂದು ಯೋಜನೆಯಾಗಿದೆ. ಇವತ್ತು ನಾವು ನೋಡ್ತಾ ಇದ್ವಿ, ನಮ್ಮ ಸರ್ಕಾರದಿಂದ ಇನ್ನೊಂದು ಗ್ಯಾರಂಟಿ ಯೋಜನೆ ಆದ ಶಕ್ತಿ ಯೋಜನೆಯ ಮುಖಾಂತರ ಎಲ್ಲ ಮಹಿಳೆಯರು ಇವತ್ತು ಏನು ದೇವಸ್ಥಾನಗಳನ್ನು ನೋಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಇದನ್ನು ಸಹ ಏನು ಇಂದಿರಾ ಕ್ಯಾಂಟೀನಲ್ಲಿ ಊಟ ತಿಂಡಿ ಮಾಡುವಂಥದ್ದು ಅವರಿಗೆ ಅನುಕೂಲ ಆಗ್ತಾ ಇದೆ. ಇದು ಬರೀ ಬಡವರಿಗೆ ಮಾತ್ರ ಅಲ್ಲ, ವಯಸ್ಸಾದವರು, ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗ್ತಾ ಇದೆ ಈ ಯೋಜನೆಯಿಂದ. ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಬಸವರಾಜ್ ಶಿಗ್ಗಾವಿ, ಆರೋಗ್ಯಾಧಿಕಾರಿ ಲೋಹಿತ್ ಸೇರಿದಂತೆ ಪುರಸಭೆ ಸದಸ್ಯರು ಹಾಜರಿದ್ದರು. ಚನ್ನರಾಯಪಟ್ಟಣ ತಾಲೂಕಿನ ಕಸ್ಬಾ ಹೋಬಳಿ ಗುರುಮಾರನಹಳ್ಳಿ ಗ್ರಾಮದಲ್ಲಿ ಗುರುವಾರ ಸಂಜೆ ಸುರಿದ ಭಾರೀ ಮಳೆ ಹಾಗೂ ಸಿಡಿಲಿನ ಅಬ್ಬರಕ್ಕೆ ತೆಂಗಿನ ಮರಗಳಿಗೆ ಬೆಂಕಿ ಹೊತ್ತಿಕೊಂಡು ಭಸ್ಮವಾಗಿರುವ ಘಟನೆ ನಡೆದಿದೆ. ಗ್ರಾಮದ ರೈತ ನಂಜಪ್ಪ ಎಂಬುವರ ತೋಟದಲ್ಲಿ ಘಟನೆ ಸಂಭವಿಸಿದ್ದು, ನಿನ್ನೆ ಸಂಜೆ ಬೀಸಿದ ಬಿರುಗಾಳಿ ಹಾಗೂ ಗುಡುಗು ಸಿಡಿಲು ಸಹಿತ ಮಳೆಯ ಅಬ್ಬರಕ್ಕೆ ತೋಟದಲ್ಲಿದ್ದ 20 ವರ್ಷಗಳಷ್ಟು ಹಳೆಯದಾದ 2 ತೆಂಗಿನ ಮರಗಳಿಗೆ ಸಿಡಿಲು ಬಡಿದಿದೆ. ಸಿಡಿಲಿನ ತೀವ್ರತೆಗೆ ಮರಗಳಿಗೆ ತಕ್ಷಣವೇ ಬೆಂಕಿ ಹತ್ತಿಕೊಂಡಿದ್ದು, ನೋಡುತ್ತಿದ್ದಂತೆ ಮರಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿವೆ. ಹಿಂದಿನಿಂದಲೂ ಈ ಮರಗಳಿಂದ ಉತ್ತಮ ತೆಂಗಿನಕಾಯಿ ಫಸಲು ದೊರೆಯುತ್ತಿತ್ತು. ಆದರೆ ಪ್ರಕೃತಿಯ ವಿಕೋಪಕ್ಕೆ ರೈತರಿಗೆ ಅಪಾರ ನಷ್ಟ ಉಂಟಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಕೇಂದ್ರದ ಬಿಜೆಪಿ ಸರ್ಕಾರ ಜಾರಿಗೆ ತಂದಿರುವ ಮಹಿಳಾ ಮೀಸಲಾತಿಯನ್ನ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ವಿರೋಧಿಸುತ್ತಿರುವುದನ್ನು ಖಂಡಿಸಿ ಚನ್ನರಾಯಪಟ್ಟಣದ ಕೆಆರ್ ಸರ್ಕಲ್ನಲ್ಲಿ ಶ್ರವಣಬೆಳಗೊಳ ಕ್ಷೇತ್ರದ ಬಿಜೆಪಿ ಮಂಡಲ ಮಹಿಳಾ ಘಟಕದಿಂದ ಬೃಹತ್ ಜನಾಕ್ರೋಶ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ಮಹಿಳಾ ಮುಖಂಡೆ ಶ್ರುತಿ ಗಿರೀಶ್, ಕೇಂದ್ರದ ಬಿಜೆಪಿ ಸರ್ಕಾರವು ಲೋಕಸಭೆ ಹಾಗೂ ವಿಧಾನಸಭೆ ಸೇರಿದಂತೆ ವಿವಿಧ ಚುನಾವಣಾ ಪ್ರಕ್ರಿಯೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿಯನ್ನು ಜಾರಿಗೆ ತಂದಿದೆ. ಆದರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇದನ್ನು ವಿರೋಧಿಸುತ್ತಿರುವುದು ಮಹಿಳೆಯರ ಸಬಲೀಕರಣಕ್ಕೆ ಮಾಡಿರುವ ಅಪಮಾನವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಳೆದ 3 ದಶಕಗಳಿಂದ ಕಾಂಗ್ರೆಸ್ ಪಕ್ಷವು ಮಹಿಳಾ ಮೀಸಲಾತಿಯನ್ನು ಜಾರಿಗೆ ತರದೆ ಸತಾಯಿಸುತ್ತಾ ಬಂದಿದೆ. ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿದ್ದರೂ ಸಹ ಮಹಿಳೆಯರಿಗೆ ರಾಜಕೀಯವಾಗಿ ಸೂಕ್ತ ಸ್ಥಾನಮಾನ ಸಿಕ್ಕಿಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜಾರಿಗೆ ತಂದಿರುವ ಮೀಸಲಾತಿ ಪ್ರಕ್ರಿಯೆಗೆ ರಾಜ್ಯ ಸರ್ಕಾರ ತಕ್ಷಣವೇ ಬೆಂಬಲ ನೀಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಮಹಿಳಾ ಸಂಘಟನೆಗಳ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಜಾರಿ ಮಾಡಲಿಕ್ಕೆ ಏಪ್ರಿಲ್ 16ನೇ ತಾರೀಕು ಮಂಡಿಸಿದಾಗ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುವ ಮೂಲಕ ಕಾಂಗ್ರೆಸ್ ಪಕ್ಷ ಈ ದೇಶದ ಹೆಣ್ಮಕ್ಕಳಿಗೆ ಅನ್ಯಾಯ ಮಾಡಿದೆ. ಈ ಮಹಿಳಾ ಮೀಸಲಾತಿ ಅನ್ನೋದು 30 ವರ್ಷಗಳಿಂದ ಕೇಳ್ತಕ್ಕಂತಹ ಒಂದು ಹೋರಾಟ ಆಗಿತ್ತು. ಈ ಬಾರಿ ಯಾರು ಬಿಜೆಪಿ ಪಕ್ಷ ಈ ರಾಜಕೀಯ ಬಲವನ್ನು ಹೆಣ್ಮಕ್ಳಿಗೆ ತುಂಬಬೇಕು ಅಂತ ಏನು ಪ್ರಯತ್ನ ಮಾಡಿತ್ತು, ಇದಕ್ಕೆ ವಿರುದ್ಧ ಮತ ಹಾಕಂತ ಕಾಂಗ್ರೆಸ್ ಪಕ್ಷ ಹೆಣ್ಣು ಮಕ್ಕಳ ರಾಜಕೀಯ ಬಲವನ್ನಲ್ಲ, ಈ ಮಸೂದೆಯನ್ನೆಲ್ಲ ಮುರಿದಿರೋದು ಈ ದೇಶದ ಹೆಣ್ಣು ಮಕ್ಕಳ ರಾಜಕೀಯ ಪ್ರಾತಿನಿಧ್ಯದ ಬೆನ್ನೆಲುಬನ್ನು ಮುರಿದಿರಾ. ಹೆಣ್ಣು ಮಕ್ಕಳ ಬೆನ್ನೆಲುಬು. ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರಾದ ಅರ್ಪಿತಾ ಪಟೇಲ್, ಸವಿತಾ ನಾಗರಾಜು, ಬಿಜೆಪಿ ತಾಲೂಕು ಅಧ್ಯಕ್ಷ ಗಂಗಾಧರ್, ಪ್ರಧಾನ ಕಾರ್ಯದರ್ಶಿ ವಿಶ್ವನಾಥ್ ಗನ್ನಿ ಸೇರಿದಂತೆ ಅನೇಕ ಕಾರ್ಯಕರ್ತರು ಹಾಜರಿದ್ದರು. ಬುದ್ಧ ಪೂರ್ಣಿಮೆ ಅಂಗವಾಗಿ ಬೇಲೂರು ತಾಲೂಕು ಕಚೇರಿಯಲ್ಲಿ ಬುದ್ಧ ಜಯಂತಿ ಕಾರ್ಯಕ್ರಮವನ್ನು ಸರಳವಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಬುದ್ಧನ ಭಾವಚಿತ್ರಕ್ಕೆ ಗಣ್ಯರು ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ ಮಾತನಾಡಿ, ಗಾಂಧಾರ ಬುದ್ಧ ವಿಹಾರದ ಯೋಜನೆ ಸಮಾಜದ ದಾರಿದೀಪವಾಗಲಿದೆ ಎಂದರು. ಸುಮಾರು 30 ಎಕರೆ ಪ್ರದೇಶದಲ್ಲಿ 10 ಅಡಿ ಎತ್ತರದ ಬುದ್ಧನ ಮೂರ್ತಿ ಸ್ಥಾಪನೆ ಹಾಗೂ ಬೌದ್ಧ ತತ್ವಗಳನ್ನು ಸಾರುವ ಆಧ್ಯಾತ್ಮಿಕ ಶೈಕ್ಷಣಿಕ ಕೇಂದ್ರ ನಿರ್ಮಾಣದ ಪ್ರಸ್ತಾಪ ಅತ್ಯಂತ ಆಶಾದಾಯಕವಾಗಿದೆ ಎಂದು ಹೇಳಿದರು. ಇದು ಕೇವಲ ಧಾರ್ಮಿಕ ಸ್ಥಳವಾಗಿ ಅಲ್ಲದೆ ಮಾನವೀಯ ಮೌಲ್ಯಗಳನ್ನು ಬೆಳೆಸುವ ಜ್ಞಾನ ಕೇಂದ್ರವಾಗಲಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಭಗವಾನ್ ಬುದ್ಧರು ಬೋಧಿಸಿದ ಮಧ್ಯಮ ಮಾರ್ಗವು ಇಂದಿನ ಸಮಾಜಕ್ಕೆ ಬಹಳ ಪ್ರಸ್ತುತವಾಗಿದ್ದು, ಅತಿಯಾದ ಆಡಂಬರ ಅಥವಾ ಕಠಿಣ ತಪಸ್ಸಿನ ಬದಲು ಸಮತೋಲನಯುತ ಜೀವನ ನಡೆಸುವ ಮಾರ್ಗವನ್ನು ಅವರು ತೋರಿಸಿದ್ದಾರೆ ಎಂದರು. ಸ್ಥಳ ಒಂದು ಐತಿಹಾಸಿಕ ಸ್ಥಳ ಆದಂತ ನಮ್ಮ ಮುಖಂಡರದ್ದು, ಬೇಲೂರು ಜನತೆಯದು, ಬಿಕ್ಕೂಡು ಜನತೆಯದು ಆಗಿರುತ್ತೆ. ಇದು ಹಾಗೆ ಮುಂದುವರೆದು ಬುದ್ಧರ ಬಗ್ಗೆ ನಾವು ನೆನಪಿಸಿಕೊಳ್ಳಬೇಕಾದ್ರೆ ಸುಮಾರು 6ನೇ ಶತಮಾನದ ಆಸ್ಪಾಸಿನಲ್ಲಿ ಜಾತಿ ಭೇದ, ಸಮಾಜದಲ್ಲಿ ಮೇಲು ಕೀಳು ಮುಂತಾದ ಅನೇಕ ಸಮಸ್ಯೆಗಳಿಂದ ಜಗತ್ತು ಬಾಳುತ್ತಿತ್ತು. ಆ ಸಂದರ್ಭದಲ್ಲಿ ಜೀವನದ ಮುಖ್ಯ ಉದ್ದೇಶ ಮೋಕ್ಷವನ್ನು ಹೇಗೆ ಪ್ರಾಪ್ತಿ ಮಾಡಬಹುದು, ಜೀವನದಲ್ಲಿ ನಾವು ಮೋಕ್ಷವನ್ನು ಯಾವ ರೀತಿ ಪ್ರಾಪ್ತಿ ಮಾಡಬಹುದು ಅನ್ನೋ ಒಂದೇ ಸಮಸ್ಯೆ ಆಗಿತ್ತು.
ಕೆಲವೊಂದು ಧರ್ಮಗಳು ಮೋಕ್ಷವನ್ನು ಮಾಡಬೇಕಾದ್ರೆ ಆಡಂಬರದ ಪೂಜೆ ಪುನಸ್ಕಾರಗಳು, ಈಗೆಲ್ಲ ನಾವು DJ ಅದು ಇದು ಮೊನ್ನೆ ಅಂಬೇಡ್ಕರ್ ಜಯಂತಿ ಆಯ್ತಲ್ಲ, ಈ ರೀತಿ ಏನೇನೋ ಒಂದು ಕಲ್ಪನೆಗಳಿದ್ದು ಆವಾಗ ಮಾತ್ರ ನಾವು ಮೋಕ್ಷವನ್ನ ಪ್ರಾಪ್ತಿ ಪಡೆಯೋಕೆ ಸಾಧ್ಯ ಆಗ್ತದೆ ಅಂತೇಳಿ ಒಂದು ಕಲ್ಪನೆಗಳಿತ್ತು. ಅವೆಲ್ಲ ದುಡ್ಡಿದ್ದವ್ರಿಗೆ ಮಾತ್ರ ಮಾಡಕ್ಕೆ ಸಾಧ್ಯ ಆಗ್ತದೆ, ಆ ಪೂಜೆಗಳನ್ನ ಬಲಿಗಳನ್ನ ಕೊಡೋಕ್ಕಾಗ್ತದೆ. ಪ್ರಧಾನ ಬೌದ್ಧ ಧರ್ಮಾಚಾರಿಗಳು ಗಾಂಧಾರ ಬುದ್ಧ ವಿಹಾರ ಮದಗಟ್ಟದ ಗಂಗಾಧರ್ ಮಾತನಾಡಿ, ಗಾಂಧಾರ ಬುದ್ಧ ವಿಹಾರದ ನಿರ್ಮಾಣವು ಮಾನವೀಯ ಮೌಲ್ಯಗಳ ಪುನರುಜ್ಜೀವನಕ್ಕೆ ಮಹತ್ವದ ಹೆಜ್ಜೆಯಾಗಿದೆ ಎಂದರು. ಇಲ್ಲಿ ನಿರ್ಮಾಣವಾಗುವ ಬುದ್ಧನ ಮೂರ್ತಿ ಮತ್ತು ವಿಹಾರದ ವಾತಾವರಣವು ಶಾಂತಿ, ಸಹನೆ ಮತ್ತು ಜ್ಞಾನಕ್ಕೆ ಪ್ರತೀಕವಾಗಲಿದೆ ಎಂದು ಹೇಳಿದರು. ಇದು ಎಲ್ಲ ವರ್ಗದ ಜನರಿಗೆ ಆತ್ಮಶಾಂತಿ ಮತ್ತು ಚಿಂತನೆಗೆ ಅವಕಾಶ ಕಲ್ಪಿಸುವ ಕೇಂದ್ರವಾಗಬೇಕು ಎಂದು ಆಶಿಸಿದರು. ರಾಷ್ಟ್ರಗಳು ಅಳವಡಿಸಿಕೊಂಡಿದ್ದಾವೆ, ಅವು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಾಗಿದ್ದಾವೆ. ಯಾವೆಲ್ಲ ಇನ್ನು ಅಳವಡಿಸಿಕೊಂಡಿಲ್ಲ ಅವು ಅಭಿವೃದ್ಧಿಶೀಲ ರಾಷ್ಟ್ರಗಳಾಗಿ ಇನ್ನು ಮುಂದುವರಿತಾ ಇದ್ದಾವೆ. ಅದಕ್ಕೆ ಉದಾಹರಣೆ ನಿಮಗೆ ಕಣ್ಣೆದುರಿನಲ್ಲೇ ಇದೆ. ಮೊಬೈಲ್ ತೆಗೆದ್ರೆ ಅಭಿವೃದ್ಧಿಶೀಲ ರಾಷ್ಟ್ರ, ಅಭಿವೃದ್ಧಿ ಹೊಂದಿರುವ ರಾಷ್ಟ್ರಗಳು, ಅಭಿವೃದ್ಧಿಶೀಲ ರಾಷ್ಟ್ರಗಳು, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು, ಇವೆಲ್ಲವೂ ಕೂಡ ತುಂಬ ಗಮನಕ್ಕಿದೆ. ಸೊ ಇವರು ಇಷ್ಟು 84,000 ಉಪದೇಶಗಳನ್ನು ಮಾಡ್ತಾರೆ. ಅದಾದ ನಂತರ ಇವರ ಸಾವು ಪರಿನಿಬ್ಬಾಣದಲ್ಲಿ. ಈ ಸಂದರ್ಭದಲ್ಲಿ ಸಿಪಿಐ ರೇವಣ್ಣ, PSI SG ಪಾಟೀಲ್, ಪುರಸಭೆ ಮುಖ್ಯಾಧಿಕಾರಿ ಬಸವರಾಜ್ ಶಿಗ್ಗಾವಿ, ಶಿವಮರಿಯಪ್ಪ, ಧನಂಜಯ್, ಶಿವಪ್ಪ ಸೇರಿದಂತೆ ಇತರರು ಹಾಜರಿದ್ದರು. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಟ್ಟಣದ ಮಾನಸ ಶಿಕ್ಷಣ ಸಂಸ್ಥೆಯ 30 ವರ್ಷಗಳ ಸಂಭ್ರಮದ ಹಿನ್ನೆಲೆ ವರ್ಷಪೂರ್ತಿ ಕಾರ್ಯಕ್ರಮ ಆಯೋಜನೆ ಮಾಡಲು ತೀರ್ಮಾನ ಕೈಗೊಂಡಿದ್ದೇವೆ ಎಂದು ಡಾ S ದತ್ತೇಶ್ ತಿಳಿಸಿದ್ದಾರೆ. ಇದು 2026ನೇ ಜೂನ್ 1ರಿಂದ 2027ನೇ ಜೂನ್ 30ರವರೆಗೂ ಒಂದಲ್ಲ ಒಂದು ತರದ ಕಾರ್ಯಕ್ರಮಗಳು ವರ್ಷ ಪೂರ್ತಿ ನಡೆಸಲಾಗುವುದು ಹಾಗೂ ಈ ವರ್ಷ 7ನೇ ತರಗತಿಯಲ್ಲಿ ಉತ್ತೀರ್ಣರಾದ ಯಾವುದೇ ಶಾಲೆಯ ಮಕ್ಕಳಿಗೆ ಮಾನಸ ಯಂಗ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ ಇದೇ ತಿಂಗಳು 10ರಂದು ನಮ್ಮ ಶಾಲೆಯಲ್ಲಿ ಪರೀಕ್ಷೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಇದರಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ 10 ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯಲ್ಲಿ 3 ವರ್ಷಗಳ ಉಚಿತ ಶಿಕ್ಷಣ ನೀಡಲಾಗುವುದು. ಹಾಗೆ SSLC ಪರೀಕ್ಷೆಯಲ್ಲಿ 615ಕ್ಕಿಂತ ಹೆಚ್ಚು ಅಂಕ ಪಡೆದು ವಿಜ್ಞಾನ ವಿಭಾಗಕ್ಕೆ ಪ್ರವೇಶ ಬಯಸುವಂತಹ ವಿದ್ಯಾರ್ಥಿಗಳಿಗೆ 2 ವರ್ಷ ದತ್ತು ಪಡೆದು ಉಚಿತ ಶಿಕ್ಷಣ, 600ರಿಂದ 614 ಅಂಕ ಪಡೆದ ವಿದ್ಯಾರ್ಥಿಗಳಿಗೆ 1 ವರ್ಷ ಸಂಸ್ಥೆ ದತ್ತು ಪಡೆಯಲಾಗುವುದು ಮತ್ತು 600ಕ್ಕೂ ಹೆಚ್ಚು ಅಂಕ ಪಡೆದು ಕಲಾ ಮತ್ತು ವಾಣಿಜ್ಯ ವಿಭಾಗಕ್ಕೆ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳಿಗೆ 2 ವರ್ಷಗಳು ಸಂಸ್ಥೆ ದತ್ತು ಪಡೆದು ಯಾವುದೇ ಶುಲ್ಕವಿಲ್ಲದೆ ಉಚಿತ ಶಿಕ್ಷಣ ನೀಡಲಾಗುವುದು. ಇನ್ನು 580ರಿಂದ 599 ಪಡೆದ ವಿದ್ಯಾರ್ಥಿಗಳಿಗೆ 1 ವರ್ಷ ದತ್ತು ಪಡೆಯಲಾಗುತ್ತಿದೆ. ಇವೆಲ್ಲವೂ ಮಾನಸ ಶಿಕ್ಷಣ ಸಂಸ್ಥೆಯ 30 ವರ್ಷಗಳ ಸಂಭ್ರಮದ ಆಚರಣೆ ಹಿನ್ನೆಲೆ ಇನ್ನೂ ಈ ತರದ ಹಲವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗುತ್ತದೆ ಎಂದು ಮಾನಸ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿಗಳಾದ ಡಾ S ದತ್ತೇಶ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಮುಖ್ಯ ಉದ್ದೇಶ, ಇದೊಂದು ವಿಶೇಷ ಸಂದರ್ಭ. ಮಾನಸ ಶಿಕ್ಷಣ ಸಂಸ್ಥೆ ಪ್ರಾರಂಭ ಆಗಿ 2027 ಜೂನ್ 30 ವರ್ಷ ತುಂಬ್ತಾ ಇದೆ. ಸೊ ಅದರ ಪ್ರಯುಕ್ತ 30 ವರ್ಷಗಳ ದೀರ್ಘ ಇತಿಹಾಸ ಮತ್ತು ಹಲವಾರು ಪ್ರತಿಭಾವಂತ ವಿದ್ಯಾರ್ಥಿಗಳು ಹೊರಹೊಮ್ಮಿ ಇವತ್ತು ದೇಶ ವಿದೇಶಗಳಲ್ಲಿ ಸಂಸ್ಥೆಗೆ ಮತ್ತು ಈ ನಾಡಿಗೆ ಕೀರ್ತಿಯನ್ನು ತಂದಿದ್ದಾರೆ. ಅದರ ಪ್ರಯುಕ್ತ ನಾವು ಕೆಲವು ವಿಶೇಷ ಕಾರ್ಯಕ್ರಮಗಳನ್ನು ವರ್ಷ ಪೂರ್ತಿ ಆಯೋಜಿಸಬೇಕು ಅಂತ ಮಾಡಿದ್ದೀವಿ. ಅಂದರೆ 2026 ಜೂನ್ 1ರಿಂದ 2027 ಜೂನ್ವರೆಗೆ 1 ವರ್ಷಗಳ ಕಾಲ ವಿವಿಧ ಕಾರ್ಯಕ್ರಮಗಳನ್ನು 1 ವರ್ಷ ಪೂರ್ತಿ ಮಾಡಬೇಕು ಅಂತ ಸಂಸ್ಥೆ ತೀರ್ಮಾನ ಮಾಡಿದೆ. ಅದರ ಪ್ರಯುಕ್ತ ವಿಶೇಷವಾಗಿ ನಾವು ಈ ದಿನ ಕೆಲವು ನಿರ್ಧಾರಗಳನ್ನ ಕೈಗೊಂಡಿದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ಮಾನಸ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಡಾ ದತ್ತೇಶ್ ಕುಮಾರ್, ರೂಪಾ ದತ್, ಉಪಾಧ್ಯಕ್ಷರು ಮಾನಸ ಶಿಕ್ಷಣ ಸಂಸ್ಥೆ ನಾಗಭೂಷಣ್, ದಿನೇಶ್ ಕುಮಾರ್ ಹಾಜರಿದ್ದರು. ಗ್ರಾಮೀಣ ಭಾಗದಲ್ಲಿ ನಡೆಯುವ ಕ್ರೀಡಾಕೂಟಗಳು ಸಾಮರಸ್ಯಕ್ಕೆ ವೇದಿಕೆಯಾಗಿದ್ದು, ಜಾತಿ, ಮತ, ಪಂಥದ ಭೇದವಿಲ್ಲದೆ ಎಲ್ಲರನ್ನೂ ಒಂದುಗೂಡಿಸುವ ಶಕ್ತಿ ಕ್ರೀಡೆ ಎಂದು ಉದ್ಯಮಿ ಹೊಸಹೊಳಲು ನಂಜುಂಡಸ್ವಾಮಿ ಹೇಳಿದ್ದಾರೆ. ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಸ್ಟೇಡಿಯಂ ಬಾಯ್ಸ್ ವತಿಯಿಂದ ಆಯೋಜಿಸಿದ್ದ ಧರ್ಮಧ್ವಜ ಕಪ್ ಕ್ರಿಕೆಟ್ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಯಾವುದೇ ಕ್ರೀಡೆಗಳು ಜಾತಿ ಮತವಿಲ್ಲದೆ ಯುವಕರ ಪ್ರತಿಭೆಯನ್ನು ಗುರುತಿಸುವ ವೇದಿಕೆಯಾಗಿದೆ. ಕ್ರೀಡೆಯು ಸಕಾರಾತ್ಮಕ ಮನಸ್ಥಿತಿಯೊಂದಿಗೆ ದೈಹಿಕ ಶಕ್ತಿಯನ್ನು ತುಂಬುತ್ತದೆ. ವಿದ್ಯಾರ್ಥಿಗಳು ಕೇವಲ ಓದಿಗಷ್ಟೇ ಸೀಮಿತವಾದರೆ ಮಾನಸಿಕ ಒತ್ತಡ ಹೆಚ್ಚಾಗುತ್ತದೆ. ಕ್ರೀಡೆಯಲ್ಲಿ ಭಾಗವಹಿಸುವುದರಿಂದ ಒತ್ತಡ ನಿವಾರಣೆಯಾಗಿ ಹುಮ್ಮಸ್ಸಿನಿಂದ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಎಂದರು. ಪಟ್ಟಣದಲ್ಲಿ ಆಯೋಜಿಸಲಾಗುತ್ತಿರುವ ಇಂತಹ ಕ್ರಿಕೆಟ್ ಪಂದ್ಯಾವಳಿಗಳಿಂದ ಅಪ್ಪಟ ಕ್ರೀಡಾ ಪ್ರತಿಭೆಗಳು ಹೊರಬಂದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ಳಲು ಸಹಕಾರಿಯಾಗಲಿದ್ದು, ಕ್ರೀಡಾಪಟುಗಳು ಸೋಲು ಗೆಲುವಿನ ಲೆಕ್ಕಾಚಾರ ಹಾಕದೆ ಕ್ರೀಡಾ ಸ್ಫೂರ್ತಿಯಿಂದ ಕ್ರೀಡೆಯಲ್ಲಿ ಭಾಗವಹಿಸುವಂತೆ ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ವಿಘ್ನೇಶ್ವರ್, ವೆಂಕಟೇಶ್, ಶಶಿ, ರಕ್ಷಿತ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸಕ್ಕರೆ ನಾಡು ನಮ್ಮ ವಿಘ್ನೇಶ್ ಆಗಲಿ, ನಮ್ಮ ಶಶಿ ಆಗಲಿ, ಇಲ್ಲಿ ಬಹಳಷ್ಟು ನಿವೇದಿತವಾದ ರಕ್ಷಿತ ಉತ್ತಮ ರೀತಿಯಲ್ಲಿ ಆರ್ಗನೈಸ್ ಮಾಡಿದ್ದಾರೆ. ಅದಕ್ಕೆ ನೀವು ಕೂಡ ಸಾಕ್ಷಿ ಆದ್ರೆ ಇವತ್ತು ಈ ವಿಶೇಷವಾದ ಟೂರ್ನಿ ಬಗ್ಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಶ್ರೀ ಧರ್ಮದ ಅಥವಾ KPL
ಸೀಸನ್ 4 ಇವತ್ತು ಏನು ಕ್ರಿಕೆಟಿನ ಉದ್ಘಾಟನಾ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ, ನಿಜವಾಗ್ಲೂ ಸಂತೋಷ ಪಡುವಂಥ ವಿಷಯ. ಈ ಕ್ರಿಕೆಟ್ ಬಗ್ಗೆ ಹೇಳಬೇಕು ಅಂದರೆ ದೇಶದಲ್ಲಿ ಇಡೀ ಜಗತ್ತಿನಲ್ಲಿ ಜಾತಿ, ಮತ, ಧರ್ಮ, ಭಾಷೆ ಎಲ್ಲನೂ ಮೀರಿ ಆಡುವಂಥ ಇದೊಂದು ಕ್ರೀಡೆ. ಅದಕ್ಕೋಸ್ಕರ ನಾವೆಲ್ಲ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ಒಂದು ಸತ್ಯ. ಆದ್ರಿಂದ ತಾವು ಗಾಳಿ ಮಳೆಯ ಅಬ್ಬರಕ್ಕೆ ಜಯನಗರದಲ್ಲಿ ಕೇಬಲ್ ವೈರ್ಗಳು ಜೋತು ಬಿದ್ದ ಘಟನೆ ನಡೆದಿದ್ದು, ಸ್ಥಳೀಯರೇ ಸ್ವತಃ ಮಚ್ಚು ಹಿಡಿದು ಕೇಬಲ್ ಕಟ್ ಮಾಡುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗಾಳಿ ಮಳೆಗೆ ಜೋತು ಬಿದ್ದಿದ್ದ ಕೇಬಲ್ ವೈರ್ ಬಸ್ಗೆ ತಗುಲಿ ಸಿಸಿಟಿವಿ ಕಂಬಕ್ಕೆ ಹಾನಿಯಾಗಿದೆ. ಕಂಬ ಮುರಿದು ರಸ್ತೆಯ ಕಡೆಗೆ ವಾಲಿದ್ದು, ತೀವ್ರವಾದ ರಸ್ತೆಯ ಮೇಲೆ ವೈರ್ಗಳು ಬಿದ್ದಿವೆ. ವಿದ್ಯುತ್ ವ್ಯತ್ಯಯವಾಗುವ ಭೀತಿ ಎದುರಾಗಿದೆ. ಸ್ಥಳಕ್ಕೆ ಬಿಬಿಎಂಪಿ ಹಾಗೂ ಬೆಸ್ಕಾಂ ಸಿಬ್ಬಂದಿ ಬಾರದ ಹಿನ್ನೆಲೆಯಲ್ಲಿ ಸ್ಥಳೀಯರು ರಸ್ತೆಗೆ ಬಿದ್ದ ಕೇಬಲ್ಗಳನ್ನು ಸ್ವತಃ ತೆರವುಗೊಳಿಸಿದರು. ರಸ್ತೆ ಮೇಲೆ ಬೇಕಾಬಿಟ್ಟಿ ಕೇಬಲ್ ಹಾಕಿರುವ ಅಂಗಡಿ ಮಾಲೀಕರ ವಿರುದ್ಧ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಸುರಿದ ಮಳೆಗೆ ಜಯನಗರದ 7ನೇ ಕ್ರಾಸ್ನಲ್ಲಿ ಕೇಬಲ್ ವೈರ್ಗಳು ಜೋತು ಬಿದ್ದಿದ್ವು. ಈ ವೇಳೆ ಸಂಚರಿಸುತ್ತಿದ್ದ ಬಸ್ಗೆ ವೈರ್ ತಗುಲಿದ ಪರಿಣಾಮ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿದ್ದ ಕಂಬಕ್ಕೆ ಹಾನಿಯಾಗಿದೆ. ಕಂಬ ಮುರಿದು ರಸ್ತೆ ಕಡೆಗೆ ವಾಲಿದ್ದು, ಕೇಬಲ್ಗಳು ರಸ್ತೆಯ ಮೇಲೆ ಬಿದ್ದಿವೆ. ಮಳೆಯಿಂದಾಗಿ ರಸ್ತೆ ಸಂಪೂರ್ಣ ತೀವ್ರವಾಗಿದ್ದು, ರಸ್ತೆಗೆ ಬಿದ್ದಿರುವ ಕೇಬಲ್ಗಳಿಂದ ವಿದ್ಯುತ್ ಪ್ರವಹಿಸಿ ಅವಘಡ ಸಂಭವಿಸುವ ಸಾಧ್ಯತೆ ಇದೆ. ಜೊತೆಗೆ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾಗುವ ಆತಂಕವೂ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಅಪಾಯಕಾರಿ ಸ್ಥಿತಿಯಲ್ಲಿರುವ ಕೇಬಲ್ಗಳನ್ನು ತೆರವುಗೊಳಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಕಲಬುರಗಿ ನಗರದಲ್ಲಿ ಗ್ಯಾಸ್ ಏಜೆನ್ಸಿಗಳು ಗ್ರಾಹಕರಿಗೆ ಮಾಡುತ್ತಿರುವ ಅಕ್ರಮಗಳು ಮತ್ತು ಮೋಸದ ವಿರುದ್ಧ ಸಾಂಬಾ ಸೇನಾ ವತಿಯಿಂದ ಜಿಲ್ಲಾಡಳಿತಕ್ಕೆ ಮನವಿ ಪತ್ರ ಸಲ್ಲಿಸಲಾಗಿದ್ದು, ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಲಾಗಿದೆ. ಈ ಕುರಿತು ಸಾಂಬಾ ಸೇನಾ ಮುಖಂಡರಾದ ಶರಣಗೌಡ ಪಾಟೀಲ್ ನಿಂಬಾಳ್ ಮಾತನಾಡಿ, ಕಲಬುರಗಿ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅನೇಕ ಗ್ಯಾಸ್ ಏಜೆನ್ಸಿಗಳು ನಿಯಮಗಳನ್ನು ಉಲ್ಲಂಘಿಸಿ ಗ್ರಾಹಕರಿಗೆ ಮೋಸ ಮಾಡುತ್ತಿವೆ. ಸಿಲಿಂಡರ್ ವಿತರಣೆಯ ಸಮಯದಲ್ಲಿ ಕೇಂದ್ರ ಸರ್ಕಾರ ನಿಗದಿಪಡಿಸಿದ ದರಕ್ಕಿಂತ ಹೆಚ್ಚಿನ ದರವನ್ನು ಡೆಲಿವರಿ ಸಿಬ್ಬಂದಿ ಗ್ರಾಹಕರಿಂದ ವಸೂಲಿ ಮಾಡುತ್ತಿದ್ದಾರೆ. ಗ್ರಾಹಕರಿಗೆ ಸಿಲಿಂಡರ್ ನೀಡುವಾಗ ಅದರ ತೂಕವನ್ನು ಪರಿಶೀಲಿಸದೆ ಕಡಿಮೆ ಅನಿಲ ಇರುವ ಸಿಲಿಂಡರ್ಗಳನ್ನು ನೀಡಲಾಗುತ್ತಿದೆ. ಸಾಮಾನ್ಯ ಜನರ ಹಿತದೃಷ್ಟಿಯಿಂದ ಹಾಗೂ ಗ್ಯಾಸ್ ಏಜೆನ್ಸಿಗಳು ಮಾಡುತ್ತಿರುವ ಅಕ್ರಮ ವ್ಯವಹಾರಗಳನ್ನು ತಡೆಗಟ್ಟಲು ಜಿಲ್ಲಾಡಳಿತವು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಶರಣಗೌಡ ಪಾಟೀಲ್ ನಿಂಬಾಳ್ ಒತ್ತಾಯಿಸಿದ್ದಾರೆ. ಸಾಮಾನ್ಯ ಜನರು ಇದ್ರ ಬಗ್ಗೆ ಭಯಂಕರ ತ್ರಾಸನಾಗರ ಪರಿತಪ್ಸ್ಗತ್ತಾರ. ಇವತ್ತು ಸಿಲಿಂಡರ್ ಏನದ 2,000 3,000 ಕಾಳಸಂತೆಯಲ್ಲಿ ಮಾರಾಟ ಆಗ್ಲಾಗತ್ತದ. ಅದು ಎಲ್ಲರ ಗಮನಕ್ಕೂ ಬರ್ಲಾಗತ್ತದ. ಇವತ್ತು ಬಂದಂಥ ಸಿಲಿಂಡ್ರ್ ಇವ್ರು ವಿತರಣೆ ಮಾಡಕತ್ತಾರ, ಇಲ್ಲ ಇವ್ರು ಹೋಗಿ ಅಧಿಕಾರಿಗಳು ಹೋಗಿ ತನಿಖೆ ಮಾಡಿರೋದು ಎಲ್ಲ ಏಜೆನ್ಸಿ. ಹೇಮಾವತಿ ಲಿಂಕ್ ಕೆನಾಲ್ ಮೂಲಕ ಹೇಮಾವತಿ ಹರಿಸುವ ಎಕ್ಸ್ಪ್ರೆಸ್ ಪೈಪ್ಲೈನ್ ಕಾಮಗಾರಿ ವಿರೋಧ ನನ್ನದು ಇದೆ. ಇರುವ ಮುಖ್ಯ ನಾಲೆ ಅಗಲೀಕರಣ ಮಾಡಿ ಓಪನ್ ಚಾನಲ್ ಮೂಲಕ ನೀರು ಹರಿಸಿಕೊಳ್ಳಲಿ ಎಂಬ ಆಗ್ರಹ ನಾನು ಮಾಡುತ್ತಿದ್ದೇನೆ ಎಂದು ಶಾಸಕ ಎಸ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಚೇಲೂರು ಹೋಬಳಿ ರಂಗನಹಳ್ಳಿ ಗ್ರಾಮದಲ್ಲಿ ಲೋಕೋಪಯೋಗಿ ಇಲಾಖೆಯ 1.50 ಕೋಟಿ ರೂಪಾಯಿಗಳ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು. ಜಿಲ್ಲೆಯ ಪಾಲಿನ ಹೇಮಾವತಿ ನೀರು ಬೇರೆಡೆಗೆ ಕೊಂಡೊಯ್ಯಲು ಸಾಧ್ಯವಿಲ್ಲ. ಎಲ್ಲ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರ ಮುಂದಾಗಿದೆ. ಶಿಕ್ಷಣ ಇಲಾಖೆಯಲ್ಲಿ 66,000 ಹುದ್ದೆಗಳು ಭರ್ತಿಯಾಗಬೇಕಿದೆ. ಈ ಬಾರಿಯ 10ನೇ ತರಗತಿಯ ಫಲಿತಾಂಶ 97%ರಷ್ಟಿದೆ. ಮುಂದಿನ ವರ್ಷದಲ್ಲಿ 100ಕ್ಕೆ 100 ಫಲಿತಾಂಶ ತರುವಂತೆ ಸೂಚನೆ ನೀಡಲಾಗಿದೆ. ಹೊಸದಾಗಿ ಕೆಪಿಎಸ್ ಶಾಲೆಗಳು ತಾಲೂಕಿನಲ್ಲಿ 7-8 ಕಡೆ ಆರಂಭವಾಗಲಿದೆ. ಅರ್ಹ ಶಿಕ್ಷಕರ ಶಾಲೆಗಳ ಬಗ್ಗೆ ಪೋಷಕರಲ್ಲಿ ಆಸಕ್ತಿ ಕಾಣುತ್ತಿಲ್ಲ. ದೂರದ ಬೆಟ್ಟ ನುಂಡಂಗೆ ಎಂಬಂತೆ ಖಾಸಗಿಯತ್ತ ಮುಖ ಮಾಡುತ್ತಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ಒಂದೂವರೆ ಕೋಟಿ ಹಾಕಿ ಕಾಂಕ್ರೀಟ್ ರಸ್ತೆ ಮತ್ತು 2 ಕಡೆ ಡ್ರೈನೇಜ್ ಮತ್ತು ಕಾಂಕ್ರೀಟ್ ರಸ್ತೆ, ಇಲ್ಲಿ ಆಯುಷ್ ಬಿಲ್ಡಿಂಗು ಇಲ್ಲಿ ಮತ್ತು ಗಂಟೆಗಳಿಗೆ 65 ಲಕ್ಷ ಬಿಲ್ಡಿಂಗ್ ಹಾಕಿ ಬಿಲ್ಡಿಂಗ್ ಪ್ರಾರಂಭ ಮಾಡೋಕ್ಕೆ ಸಾಕಷ್ಟು ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಇರುವಂಥದ್ದು ಮತ್ತು ಏನು ಮಾತ್ರೆಗಳು ಕೂಡ ಸಿಗ್ತಾ ಇಲ್ಲ ಅಂತ ಕಂಪ್ಲೇಂಟ್ ಬರ್ತಾ ಇದೆ. ಎಲ್ಲ ಕಡೆಗೂ ರಿಕ್ರೂಟ್ಮೆಂಟ್ ಆಗಿಲ್ಲ, ಈಗ ರಿಕ್ರೂಟ್ಮೆಂಟ್ ಮಾಡ್ಕೊತಾರೆ. ಎಲ್ಲ ಇಲಾಖೆಯಲ್ಲೂ ಶಾರ್ಟೇಜ್ ಇರತಕ್ಕಂಥದ್ದು, ಎಲ್ಲ ಔಟ್ಸೋರ್ಸ್ ಮಾಡ್ತಾವ್ರೆ. ನೀವು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲೇ ನಾವು ಫುಲ್ ಮಾಡಿಲ್ಲ. ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲೇ 60,000 ಹುದ್ದೆ ಖಾಲಿ ಆಗಿದೆ. ಅದರಿಂದ ಈಗ ಸರ್ಕಾರ ಎಲ್ಲ ಇಲಾಖೆಯಲ್ಲೂ ರಿಕ್ರೂಟ್ಮೆಂಟ್ ಮಾಡ್ಕೊತಾ ಐತೆ. ಇನ್ನು ಮುಂದೆ ಸರಿಯಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸರ್ಕಾರಿ ಆಸ್ಪತ್ರೆ ಕಟ್ಟಡಗಳು ಕೂಡ ಈಗ ಬಿದ್ರೆ ಇರ್ಬೋದು, ದೊಡ್ಡಗುಣಿ ಆಗೈತೆ, ಬಿದ್ರೆ ಆಗೈತೆ, ದೊಡ್ಡಗುಣಿ ಆಗೈತೆ, ಎಲ್ಲ ಕಟ್ಟಡಗಳು ಎಲ್ಲೆಲ್ಲಿ ಹೋಗಿದ್ವೋ ಎಲ್ಲ ಕಟ್ಟಡಗಳನ್ನು ಹಾಕಿದ್ದೀವಿ. ಹೊಸನೇ ಟೆಂಡರ್ ಆಗಿವೆ, ಕೆಲಸ ಶುರು ಮಾಡಬೇಕು. ಸೊ ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಸಿಎಂ ಆಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರಾದ ಸಾತೇನಹಳ್ಳಿ ರಾಜಣ್ಣ, ರೇಣುಕಮ್ಮ ಕಾಂತರಾಜು, ಗಂಗಣ್ಣ, ಮುಖಂಡರಾದ ಜಗದೀಶ್, ಜಯಣ್ಣ, ಮಲ್ಲೇಶ್, ಲಿಂಗಣ್ಣ, ಕುಮಾರ್, ರಮೇಶ್, ಪಿಡಿಒ ಯುವರಾಜ್ ಇತರರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ದನಗಳ ಕಳ್ಳರಿಗೆ ಹಿಗ್ಗಾಮುಗ್ಗಾ ಥಳಿತ. ಎಪಿಎಂಸಿ ಆವರಣದಲ್ಲಿ ಮೆರವಣಿಗೆ, ಚನ್ನರಾಯಪಟ್ಟಣದಲ್ಲಿ ಘಟನೆ. ಚಿತ್ರದುರ್ಗದಲ್ಲಿ ಮೇ 9ರಂದು ಬಿಎಸ್ ಯಡಿಯೂರಪ್ಪ ಅಭಿಮಾನೋತ್ಸವ, ಸುಮಾರು 10 ಲಕ್ಷ ಜನರು ಭಾಗಿ ಸಾಧ್ಯತೆ, ಶ್ರೀರಾಮುಲು ಮಾಹಿತಿ.
ರಾಜ್ಯ ಬೆಂಗಳೂರು ಪ್ರಾಧಿಕಾರ 23 ಲಕ್ಷ ಖಾತಾ ಬಿಡುಗಡೆ ದಾಖಲೆ. ಮೇ 16ರಿಂದ ನಮ್ಮ ಈ ಖಾತಾ ಆಂದೋಲನ. ಡಿಸಿಎಂ ಡಿಕೆ ಶಿವಕುಮಾರ್ ಮಾಹಿತಿ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ, ನಮ್ಮ ನಡೆ.